ಈ ವಿದ್ಯಾರ್ಥಿ ಭವನ್ಗೆ 3 ತರದ ಗ್ರಾಹಕರು ಮಾತ್ರ ಬರ್ತಾರೆ ಗುರು. ಮೊದಲನೇವರು ಈ ಫುಡ್ಗೆ ಮತ್ತೆ ಈ ಹೋಟೆಲ್ಗೆ ಎಮೋಷನಲಿ ಅಟ್ಯಾಚ್ ಆಗ್ಬಿಟ್ಟಿರ್ತಾರೆ. ಎರಡನೇ ಗ್ರಾಹಕರು ಯಾರು ಬರ್ತಾರೆ ಅಂತಂದ್ರೆ, ಮೊದಲನೇ ಗ್ರಾಹಕರು ಕೊಡುವ ಹೈಪ್ ಇಂದ ಬರ್ತಾರೆ. ವಿದ್ಯಾರ್ಥಿ ಭವನಲ್ಲಿ ಸಾಗು ಮಸಾಲೆ ಹೆಂಗಿರುತ್ತೆ ಗೊತ್ತಾ, ಬಾಯಿಗಿಟ್ರೆ ಕರಗೋಗುತ್ತೆ ಅಂತ ಹೇಳಿರ್ತಾರೆ ಅವರು. ಸೊ ಅದನ್ನ ನಂಬ್ಕೊಂಡು ಬಂದಿರ್ತಾರೆ. ಇನ್ನ ಮೂರನೇ ಗ್ರಾಹಕರು ನಂತರ ವಿಡಿಯೋ ಮಾಡೋರು ಕೂಡ ಬಿಲ್ಡಪ್ ಇಂದ ಈ ಹೋಟೆಲ್ಗೆ ವಿಸಿಟ್ ಮಾಡ್ತಾರೆ. ಈ 3 ನಂಬರ್ ಅಲ್ಲಿ ನಿಮ್ದು ಯಾವ ನಂಬರ್ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ನಂಬರು 2ನೇ ನಂಬರು ಗೋಲ್ಡನ್ ಬ್ರೌನ್ ವಿದ್ಯಾರ್ಥಿ ಭವನ್ ಸಾಗು ಮಸಾಲೆ ದೋಸೆ. ಈ ದೋಸೆ ಕೊಟ್ಟ ತಕ್ಷಣ ತಿನ್ಬೇಕು ಅಂತ ಟೆಂಪ್ಟ್ ಆಗ್ತಾ ಇರತ್ತಲ್ವಾ, ಅದೇ ತಿನ್ನಕ್ ಹೋಗ್ಬಾರ್ದು. ದೋಸೆ ಖಾಲಿ ಆಗೋವರೆಗೂ ನಿಲ್ಸಕ್ ಮನ್ಸ್ ಬರಲ್ಲ. ಆಮೇಲೆ ಚಟ್ನಿ 5 ನಿಮಿಷ ಆದ್ಮೇಲೆ ಬರುತ್ತೆ. ಅವಾಗ ಬರೀ ತಟ್ಟೆಲಿ ಚಟ್ನಿ ಹಾಕ್ಸ್ಕೊಂಡು ಚಟ್ನಿ ಕುಡ್ಕೊಬೇಕಾಗತ್ತೆ. ಸಾವಿರದ 1943ರಲ್ಲಿ ಓಪನ್ ಆಗಿರುವ ವಿದ್ಯಾರ್ಥಿ ಭವನ್ಗೆ 2024ರಲ್ಲಿ ನನ್ನ ಹಾಜರಾತಿ ಹಾಕಿನಿ. ನಿಮ್ಮ ಹಾಜರಾತಿ ಯಾವ ವರ್ಷದಲ್ಲಿ ಹಾಕಿದ್ರ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆರ್ವಿ. ಬೆಂಗಳೂರಿನ ಸುಪ್ರಸಿದ್ಧ ವಿದ್ಯಾರ್ಥಿ ಭವನ್ಗೆ ಇವತ್ತು ನಮ್ಮ ಹಾಜರಾತಿ ಹಾಕಿನಿ. ಆದ್ರೆ ಒಳಗಡೆ ಮಾತ್ರ ಹೋಗಕ್ ಆಗ್ತಿಲ್ಲ. ಏನಕ್ಕೆ ಅಂದ್ರೆ ಇನ್ನೂ ನಮ್ಮ ರೋಲ್ ನಂಬರ್ ಬಂದಿಲ್ಲ. ಅಲ್ಲಿವರೆಗೂ ವಿದ್ಯಾರ್ಥಿ ಭವನ್ನ ಹಳೆ ಚಿಗುರು ಹೊಸ ಬೇರ್ನ ನೋಡೋಣ ಅಂತ ಪಾರ್ಸಲ್ ಕೌಂಟರ್ ಒಳಗೆ ಬಂದ್ಬಿಟ್ಟೆ. ಈ ಜಾಗದ ಐಕಾನಿಕ್ ವೈಬ್ ಏನಿದೆ ಅಂತ ಈ ಚಿತ್ರಗಳೆಲ್ಲ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಈ ಚಿತ್ರ ಪಾರ್ಸಲ್ ಕೌಂಟರ್ ಹತ್ರ ಇದೆ. ಬಂದಾಗ ಒಂದು ಸೆಲ್ಫಿ ತಗೊಂಡೋಗಿ ನಂತರ ಫಸ್ಟ್ ಟೈಮ್ ವಿದ್ಯಾರ್ಥಿ ಭವನಗೆ ಬರೋರಿಗೆ ಈ ಇನ್ಫಾರ್ಮೇಶನ್. ನಂತರ ಹೋಟೆಲ್ ಹೊರಗಡೆ ಇಷ್ಟೊಂದು ಜನ ವೇಟ್ ಮಾಡ್ತಾ ಇದ್ರಲ್ವಾ, ಒಬ್ರು ಹೋಟ್ಲಿಂದ ಹೊರಗಡೆ ಬಂದ್ರೆ ಇನ್ನೊಬ್ರು ಒಳಗಡೆ ಹೋಗ್ತಾರೆ ಅಂತೆಲ್ಲ ವೇಟ್ ಮಾಡ್ತಾ ನಿಂತ್ಕೋಬೇಡಿ. ಹೋಟೆಲ್ ಡೋರ್ ಹತ್ರನೇ ಒಬ್ರು ತಾತ ಇರ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ನೀವು ಎಷ್ಟು ಜನ ಇದ್ರ ಅಂತ ಹೇಳಿದ್ರೆ ಒಂದು ಟೋಕನ್ ಕೊಡ್ತಾರೆ. ಮತ್ತೆ ಎಕ್ಸ್ಪೆಕ್ಟೆಡ್ ಟೈಮು ಹೇಳ್ತಾರೆ ಒಳಗಡೆ ಎಷ್ಟೊತ್ತಿಗೆ ಹೋಗ್ಬೋದು ಅಂತ. ಅಷ್ಟು ಜನ ಹೊರಗಡೆ ವೇಟ್ ಮಾಡ್ತಾ ಇದ್ರು. ನಾನು ಹೆಂಗ್ ಒಳಗಡೆ ಬಂದೆ ಅಂತಂದ್ರೆ, ನಮ್ಗೆ ಗೊತ್ತು ಬಿಡೋರು ವಿಡಿಯೋ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಬೇಗ ಬಿಟ್ಬಿಟ್ರು ಅಂತ ಅನ್ಕೋತೀರಾ. ಎಲೆಕ್ಟ್ರಿಕ್ ಸ್ಕೂಟರ್ ಫ್ರಮ್ ಮೈಸೂರು ಟು ಅಯೋಧ್ಯೆ ಥ್ಯಾಂಕ್ ಯು. ಖುಷಿ ಆಯ್ತು. ಹೆಸರು ನಮ್ಮದು ಗಣೇಶ್ ಅಂತ. ಓ ಥ್ಯಾಂಕ್ ಯು. ಖುಷಿ ಆಯ್ತು. ಯಾವುದೇ ಜಾಗಕ್ಕೆ ಹೋದ್ರು ನನ್ನ ಗುರುತಿಸೋ ಸ್ನೇಹಿತರು ಸಿಕ್ಬಿಡ್ತಾರೆ ಗುರು. ಎಲ್ಲ ಶ್ರೀರಾಮನ ಆಶೀರ್ವಾದ ಅಷ್ಟೇ. ಮತ್ತೆ ಈ ಸ್ಟ್ರೆಸ್ಸಲ್ಲೂ ನಾನು ಹೆಂಗ್ ಒಳಗಡೆ ಬೇಗ ಬಂದೆ ಅಂತಂದ್ರೆ, ನಾನು ಒಬ್ಬನೇ ಬಂದಿದ್ದೆ ಸಿಂಗಲ್ಲು. ಸೊ ಸಿಂಗಲ್ಲು ಖಾಲಿ ಇರೋ ಜಾಗಗಳು ಸುಮಾರು ಇರುತ್ತೆ. ಹಾಗಾಗಿ ನನ್ನ ಒಳಗಡೆ ಬಿಟ್ರು. ನಾನು ವಿಡಿಯೋ ಮಾಡ್ತೀನಿ ಅಂತಲ್ಲ, ಈ ಜಾಗಕ್ಕೆ ವಿಡಿಯೋ ಮಾಡಿ ಪ್ರಚಾರ ಕೊಡುವಂತ ಅವಶ್ಯಕತೆ ಏನಿದೆ ಹೇಳಿ. ಬರ್ತಾ ಇರೋ ಕಸ್ಟಮರ್ನೇ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅವ್ರ ಹತ್ರ. ಬರೀ ಈ ಹೋಟೆಲ್ನ ಹೆಸರಿಗೆನೆ ದೋಸೆ ಪ್ರೈಸ್ ನ 100 ರೂಪಾಯಿ ಇಟ್ರು ಜನ ಬಂದು ಸೈಲೆಂಟ್ ಆಗಿ ತಿನ್ಕೊಂಡು ಹೋಗ್ತಾರೆ. ಆದ್ರೆ ಈ ಜಾಗದಲ್ಲಿ 75 ರೂಪಾಯಿಗಿಂತ ಜಾಸ್ತಿ ಇರೋ ಆಹಾರನೇ ಇಲ್ಲ ಗುರು. ವಿದ್ಯಾರ್ಥಿ ಭವನ್ಗೆ ಹೋದಾಗ ನಾನು ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೆ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೇರೆ ಹೋಟೆಲ್ ರೀತಿ ಬಂದು ಊಟ ಮಾಡ್ಕೊಂಡು ಹೋಗೋ ರೀತಿ ಇರಲ್ಲ ಇಲ್ಲಿ. ಇಲ್ಲಿ ಬಂದ ತಕ್ಷಣ ಬೇರೆನೆ ಒಂದು ವೈಬ್ ಇರುತ್ತೆ. ಅದನ್ನೆಲ್ಲ ಖಂಡಿತ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ. ಅದು ನೀವು ಫಸ್ಟ್ ಟೈಮ್ ಬಂದ್ರಂತ ಒಂದು ಬೇರೆನೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಇಲ್ಲಿ. ನಾನು ಭಾನುವಾರ ಬಂದಿರೋದ್ರಿಂದ ಓವರ್ ಕ್ರೌಡ್ ಇದೆ. ಸೊ ವೀಕ್ ಡೇಸ್ ಅಲ್ಲಿ ಕಡಿಮೆ ಇರ್ಬೋದು ಅಂತ ಅನ್ಕೋತೀನಿ. ನೀವು ಯಾರು ವೀಕ್ ಡೇಸ್ ಅಲ್ಲಿ ಬಂದಿದ್ರೆ ಸೊ ನಿಮ್ಮ ಎಕ್ಸ್ಪೀರಿಯನ್ಸು ಕ್ರೌಡ್ ಹೆಂಗಿರುತ್ತೆ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಹೊರಗಡೆನೆ ವೇಟಿಂಗ್ ಟೈಮು 1 ರಿಂದ 1.5 ಗಂಟೆ ಟೈಮ್ ಇದೆ. ನಾನು ಒಳಗಡೆ ಬಂದು ಅರ್ಧ ಗಂಟೆ ಆಯ್ತು. ಆರ್ಡರ್ ತಗೊಂಡು 20 ನಿಮಿಷ ಆಯ್ತು. ಇನ್ನೂ ಫುಡ್ ಅಂತೂ ಬಂದಿಲ್ಲ. ಕುಡಿಯೋಕೆ ಶುದ್ಧೀಕರಿಸಿದ ನೀರು ಕೊಡ್ತಾರಂತೆ. ಫೈನಲಿ ವಿದ್ಯಾರ್ಥಿ ಭವನ್ ಐಕಾನಿಕ್ ಸಾಗು ಮಸಾಲೆ ದೋಸೆ ಅವ್ರದೇ ಸ್ಪೆಷಲ್ ಶೈಲಿಲಿ ಸರ್ವ್ ಮಾಡ್ತಾ ಇದಾರೆ. ಆದ್ರೆ ಒಂದು ಡೌಟು, ತಟ್ಟೆ ಕೆಳಗಡೆನೋ ನೀಟಾಗಿ ತೊಳೆದಿರ್ತಾರ ಅಂತ. ಎಲ್ಲಾ ದೋಸೆಗಳು ಹೆಂಗ್ ಬಂದಿದೆ ಅಂತಂದ್ರೆ ಒಂದೇ ಕಲರ್ ತಗೊಂಡ್ ಪೇಂಟ್ ಮಾಡಿರೋ ರೀತಿ ಇದೆ. ಗೋಲ್ಡನ್ ಬ್ರೌನ್ ವಿದ್ಯಾರ್ಥಿ ಭವನ್ ಸಾಗು ಮಸಾಲೆ ದೋಸೆ. ಈ ದೋಸೆ ಕೊಟ್ಟ ತಕ್ಷಣ ತಿನ್ಬೇಕು ಅಂತ ಟೆಂಪ್ಟ್ ಆಗ್ತಾ ಇರತ್ತಲ್ವಾ, ಅದೇ ತಿನ್ನಕ್ ಹೋಗ್ಬಾರ್ದು. ಸ್ವಲ್ಪ ವೇಟ್ ಮಾಡ್ಬೇಕು. ನೀವೇನಾದ್ರು ದೋಸೆನ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಟ್ರೆ ದೋಸೆ ಖಾಲಿ ಆಗೋವರೆಗೂ ನಿಲ್ಸಕ್ ಮನ್ಸ್ ಬರಲ್ಲ. ಆಮೇಲೆ ಚಟ್ನಿ 5 ನಿಮಿಷ ಆದ್ಮೇಲೆ ಬರುತ್ತೆ. ಅವಾಗ ಬರೀ ತಟ್ಟೆಲಿ ಚಟ್ನಿ ಹಾಕ್ಸ್ಕೊಂಡು ಚಟ್ನಿ ಕುಡ್ಕೊಬೇಕಾಗತ್ತೆ. ದೋಸೆ ಹೇಗಿರ್ಬೋದು ಅಂತ ಎಲ್ಲ ದಿಕ್ಕಲ್ಲೂ ನೋಡ್ತಾ ಇದೀನಿ. ದೋಸೆ ಕಾಲ್ ಭಾಗ ಮಡಿಸಿರೋದು ನೋಡಿದ್ರೆ ಏನಿದು ಕಾಸ್ಟ್ ಕಟ್ಟಿಂಗ ಇಲ್ಲ ಇವ್ರ ಸ್ಟೈಲ್ ಅಂತ ಗೊತ್ತಾಗ್ತಿಲ್ಲ. ದೋಸೆ ಮುಟ್ಟಿದ್ರೆ ಗೊತ್ತಾಗ್ತಾ ಇದೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಮೆತ್ತಿಗೆ ಸಕ್ಕದಾಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ವೆಯ್ಟ್ ಮಾಡಲೇಬೇಕು, ಇಲ್ಲ ಅಂದರೆ ದೋಸೆ ಖಾಲಿ ಆಗಿಬಿಡುತ್ತೆ. 1 ಬೈಟ್ ಹಾಕೊಂಡ್ರು ನೋಡಿ ಬಂದೇ ಬಿಡ್ತು ಮೇನ್ ಐಟಮು. ಈ ದೋಸೆಗೆ 1 ಅವರ್ ವೆಯ್ಟ್ ಮಾಡಿದೆ. ಚಟ್ನಿಗೆ ಒಂದು 5 ನಿಮಿಷ ವೆಯ್ಟ್ ಮಾಡೋಕ್ಕಾಗಲ್ವಾ. ಸೊ ವೆಯ್ಟ್ ಮಾಡಿದೆ. ತಿನ್ನೋ ಬನ್ನಿ ಇವಾಗ ಬ್ಯಾಟಿಂಗ್ ಮಾಡವ. ಸಾಗು ಮಸಾಲೆ ದೋಸೆ ಆಗಲಿ ಪಲ್ಯ ಮಸಾಲೆ ದೋಸೆ ಆಗಲಿ ದೋಸೆನ ಆಪರೇಷನ್ ಮಾಡಬೇಕಾಗಿರೋದು ಹೊಟ್ಟೆ ಭಾಗದಿಂದ. ಸಾಗು ಮಸಾಲೆ ದೋಸೆ ಆಗಿರೋದ್ರಿಂದ ಡೈರೆಕ್ಟ್ ಸಾಗು ಇಂದಾನೆ ಟ್ರೈ ಮಾಡವ ದೋಸೆ ಹೆಂಗೈತೆ ಅಂತ.
ದೋಸೆಗೆ ತುಪ್ಪ ಹಾಕೋರ ಎಣ್ಣೆ ಹಾಕೋರ ಅಂತ ಗೊತ್ತಾಗದೆ ರೇಂಜ್ಗೆ ಕ್ರಿಸ್ಪಿಯಾಗಿತ್ತು ದೋಸೆ. ಸಾಗು ಟೇಸ್ಟ್ ಹೇಗಿದೆ ಅಂತಂದ್ರೆ ಇದಕ್ಕಿಂತ ಒಳ್ಳೆ ಸಾಗು ಖಂಡಿತ ನಾನು ತಿಂದಿದ್ದೀನಿ. ಹಾಗನ್ಬಿಟ್ಟು ಇದು ಚೆನ್ನಾಗಿಲ್ಲ ಅಂತಲ್ಲ, ಇದು ಒಂದು ರೇಂಜ್ಗೆ ಓಕೆ ಇದೆ. ನೆಕ್ಸ್ಟ್ ವಿದ್ಯಾರ್ಥಿ ಭವನಲ್ಲಿ ಜನಗಳಿಗೆ ಇಷ್ಟ ಆಗೋಂಥ ಫುಡ್ ಒಂದು ಉದ್ದಿನೊಡೆ, ಇನ್ನೊಂದು ಪೈನಾಪಲ್ ಕೇಸರಿ ಬಾತು. ಈ ಎರಡು ನಿಮ್ಮ ಮುಂದೆ ಇದೆ, ಸರಿ ನನ್ನ ಮುಂದೆ ಇದೆ. ಮೊದಲು ಈ ಸಾಂಬಾರ್ ಹೆಂಗಿದೆ ಅಂತ ಟೇಸ್ಟ್ ಮಾಡಬೇಕು. ಈ ಸಾಂಬಾರ್ ಬಗ್ಗೆನೂ ತುಂಬಾ ಜನ ಮಾತಾಡ್ತಾರೆ. ಉಡುಪಿ ಮಸಾಲೆ ಬೆಂಗಳೂರು ಮಸಾಲೆ ಎರಡನ್ನೂ ಮಿಕ್ಸ್ ಆಗ್ಬಿಟ್ಟಿದೆ ಸಾಂಬಾರ್ಗೆ. ಟೇಸ್ಟ್ ಅಲ್ಲಂತೂ ಯಾವುದೇ ಕೊರೆ ಇಲ್ಲ. ಸಾಂಬಾರ್ನೇ ಒಂದು 100 ml ಕುಡ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಈ ಸಾಂಬಾರ್ಗೆ ಈ ಉದ್ದಿನೊಡೆ ಮಜಾ ಕೊಡುತ್ತಾ ಅಂತ ನೋಡವ. ದೋಸೆ ತಿಂದು ಮುಗಿಸೋದ್ರೊಳಗೆ ಈ ಉದ್ದಿನೊಡೆಗೆ ಈ ಸಾಂಬಾರ್ ಡಿಪ್ ಹಾಕ್ಬಿಟ್ಟು ತಂದಿಟ್ಬಿಟ್ಟಿದ್ರು. ಉದ್ದಿನೊಡೆ ಸಾಂಬಾರಲ್ಲಿ ಆಲ್ರೆಡಿ ಉಂತೋಗಿದೆ, ಕ್ರಿಸ್ಪಿಯಲ್ಲೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಸಾಂಬಾರ್ ಜೊತೆ ಕಲ್ಸ್ಕೊಂಡು ತಿಂದ್ರೆ ಹೆಂಗಿರುತ್ತೆ ಅಂತ ನೋಡ್ಬಿಡವ. ಗಂಡ ಹೆಂಡತಿ ಜಗಳ ಮಾಡದೇ ಇದ್ರೆ ಲೈಫ್ ಹೆಂಗಿರುತ್ತೆ ಆ ರೀತಿ ಇದೆ ಉದ್ದಿನೊಡೆ ಸಾಂಬಾರ್ ಕಾಂಬಿನೇಷನ್. ನಾನು ಏನ್ ಹೇಳಕ್ ಬಂದೆ ಅನ್ನೋದು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಉದ್ದಿನೊಡೆ ಕೇಸರಿ ಬಾತ್ ತಿನ್ನೋಕ್ಕಿಂತ ಮುಂಚೆ ಕಾಫಿ ಬಂದ್ಬಿಡ್ತು. ಹಾಗಾಗಿ ಉದ್ದಿನೊಡೆನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಕೇಸರಿ ಬಾತ್ ಟೇಸ್ಟ್ ಮಾಡೋಣ ಅಂತ ಸ್ವೀಟ್ ತಿನ್ಬಿಟ್ಟು ಕಾಫಿ ಕುಡಿತು ಅಂದ್ರೆ ಕಾಫಿ ಟೇಸ್ಟ್ ಗೊತ್ತಾಗಲ್ಲ. ಹಾಗಾಗಿ ಶಿರಾ ತಿನ್ಬಿಡವ ಅಂತ. ಸಾಗು ಮಸಾಲೆ ದೋಸೆ ಖಂಡಿತ ಬಾಯ್ಗೆ ಹಾಕಿದ ತಕ್ಷಣ ಕರ್ಗೋಗ್ಲಿಲ್ಲ. ಆದ್ರೆ ಈ ಕೇಸರಿ ಬಾತ್ ಇದೆಯಲ್ಲ, ಬಾಯ್ಗೆ ಹಾಕಿದ್ದೆ ಗಂಟ್ಲಿಗೆ ಹೆಂಗಿಳಿತು ಅಂತ ಗೊತ್ತಾಗ್ಲಿಲ್ಲ. ಪೈನಾಪಲ್ ಫ್ಲೇವರ್ ಮಾತ್ರ ಅದ್ಭುತ ಅದ್ಭುತ. ಕಾಫಿ ಕುಡಿಯೋಕ್ಕಿಂತ ಮುಂಚೆನೆ ಬಿಲ್ ಬಂದ್ಬಿಡ್ತು. ಒಂದ್ ವಿಷಯ ಗೊತ್ತಾಯ್ತು ವಿದ್ಯಾರ್ಥಿ ಭವನಲ್ಲಿ, ಟೇಬಲ್ ಮೇಲೆ ಕುತ್ಕೊಂಡ್ಮೇಲೆ ಫುಡ್ ನ ಸರ್ವ್ ಮಾಡಕ್ ಶುರು ಮಾಡ್ತು ಅಂದ್ರೆ ನಾನ್ ಸ್ಟಾಪ್ ಆಗಿ ಬರುತ್ತೆ, ಎಲ್ಲೂ ಒಂಚೂರು ಸ್ಟಾಪ್ ಆಗಲ್ಲ ಅಂತ. ಈ ಬಿಲ್ ಅಲ್ಲಿ ಒಂದು ಫುಡ್ ನ ಆಡ್ ಮಾಡಿಲ್ಲ. ಅದೇನು ಅಂತ ನಿಮ್ಗೆ ಗೊತ್ತಿದೆ ಕಾಮೆಂಟ್ ಮಾಡಿ ತಿಳಿಸಿ. ವಿದ್ಯಾರ್ಥಿ ಭವನಲ್ಲಿ ಸಿಗೋ ಫುಡ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಕೇಳಿದೆ ಗುರು. ಈ ಕಾಫಿ ಮಾತ್ರ ಸ್ವರ್ಗನೇ ತೋರಿಸ್ತೈತೆ ಲಾಸ್ಟ್ ಅಲ್ಲಿ. ನನ್ನ ಲೈಫಲ್ಲೇ ಕುಡ್ದ ಒನ್ ಆಫ್ ದಿ ಬೆಸ್ಟ್ ಕಾಫಿ ಇದು. ನಂದು ಕ್ಲಾಸ್ ಮುಗಿತು, ಆಚೆ ಕಡೆ ತುಂಬಾ ಜನ ಸ್ಟೂಡೆಂಟ್ ನಿಂತಿದ್ದಾರೆ. ಸೊ ಅವರು ಕ್ಲಾಸ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಬನ್ನಿ ನಾವು ಹೊರಗಡೆ ಹೋಗ್ಬಿಡವ. ಟೈಮು 12 ಗಂಟೆ ಆಯಿತು, ಇನ್ನೂ ತಿಂಡಿ ಮಾಡದೆ ಆಚೆ 50 ಜನ ಕಾಯ್ತಾ ನಿಂತಿದ್ದಾರೆ. ಆರ್ವಿ ವಿದ್ಯಾರ್ಥಿ ಭವನ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದೆ ಅಂತ ಹೇಳಿದೆ. 3 ಥರದ ಗ್ರಾಹಕರನ್ನ ಫಸ್ಟ್ ಟೈಮ್ ಹೆಂಗುರು ಕಂಡಿಡ್ದೆ ಅಂತಂದ್ರೆ, ನಾನು ಕೂತಿದ್ದ ಟೇಬಲ್ ಅಲ್ಲೇ ಆ ಥರ 3 ಥರದ ಗ್ರಾಹಕರನ್ನ ನೋಡ್ಬಿಟ್ಟೆ ಗುರು. ಒಬ್ರು ವಯಸ್ಸಾದವರು ಬಂದ್ರು, ಒಂದು ಸಾಗು ಮಸಾಲೆ ತಗೊಂಡ್ರು, ಒಂದು ಕಾಫಿ ಕುಡಿದ್ರು, ಶಿಸ್ತಾಗಿ ಎದ್ದೋದ್ರು. ಇನ್ನ ನನ್ನ ಮುಂದೆ 2 ಹೆಣ್ಮಕ್ಳು ಕೂತಿದ್ರು. ಅದರಲ್ಲಿ ಒಂದು ಹೆಣ್ಮಗು ವಿದ್ಯಾರ್ಥಿ ಭವನ್ಗೆ ಫ್ಯಾನು. ಅವ್ರು ಮಾತಾಡೋದಲ್ಲೇ ಗೊತ್ತಾಯ್ತು. ಇನ್ನೊಂದು ಫ್ರೆಂಡನ್ನ ಹೊಸದಾಗಿ ಕರ್ಕೊಂಡ್ ಬಂದಿದ್ರು. ಅವ್ರು ಹೇಳ್ತಿದ್ರು ಹೆಂಗಿತ್ತು ಮಸಾಲೆ ದೋಸೆ, ಬಾಯಲ್ಲಿಟ್ರೆ ಕರ್ಗೋಯ್ತಾ, ಕಾಫಿ ಹೆಂಗಿದೆ ಅಂತ. ಸೊ ಅವ್ರು ಹೇಳಿ ಅವ್ರಿಗೆ ತುಂಬಿಸ್ತಾ ಇದ್ರು ಅವ್ರ ತಲೆಗೆ. ಆ ಹೆಣ್ಮಕ್ಳು ಎದ್ದೋದ್ಮೇಲೆ ಇಬ್ರು ಗಂಡ್ ಮಕ್ಳು ಬಂದು ಕುತ್ಕೊಂಡ್ರು. ಅವರು ಪಕ್ಕ ವಿಡಿಯೋ ನೋಡ್ಕೊಂಡು ಇಲ್ಲಿ ಬಂದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ರು. ಆರ್ವಿ ನಿನ್ ಕತೆ ಕೇಳಾಯ್ತು, ಫುಡ್ ಹೆಂಗಿತ್ತು ಹೇಳ್ಬಿಡು ಗುರು ಅಂತಂದ್ರೆ, ಈ ವಿದ್ಯಾರ್ಥಿ ಭವನ್ನ ಬರೀ ಫುಡ್ ಇಂದಾನೆ ಜಡ್ಜ್ ಮಾಡಕ್ ಆಗಲ್ಲ ಗುರು. ಈ ಜಾಗಕ್ಕೆ ಬಂತು ಅಂದ್ರೆ ಒಂದು ವೈಬ್ ಇದೆ, ಒಂದು ವ್ಯಾಲ್ಯೂಸ್ ಇಂದ ಇಲ್ಲಿ ಫುಡ್ ನ ಸರ್ವ್ ಮಾಡ್ತಾರೆ. ಈ ವಿದ್ಯಾರ್ಥಿ ಭವನಲ್ಲಿ ಇನ್ನೂ 40 ರೂಪಾಯಿ 50 ರೂಪಾಯಿ ಎಕ್ಸ್ಟ್ರಾ ಫುಡ್ಗೆ ಚಾರ್ಜಸ್ ತಗೊಂಡ್ರು ಖಂಡಿತ ಕಸ್ಟಮರ್ ಯಾರು ಕಡಿಮೆ ಆಗಲ್ಲ. ಆದ್ರೂ ಗ್ರಾಹಕರ ಜೇಬಿಗೆ ಭಾರ ಆಗೋ ರೀತಿ ಪ್ರೈಸ್ ಇಟ್ಟಿಲ್ಲ. ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರ್ನ ಸೇಲ್ ಮಾಡ್ಬಿಟ್ರು ಡೈಲಿ 1000 ರೂಪಾಯಿ ಸಂಪಾದನೆ ಮಾಡ್ಬಿಡ್ಬೋದು ಇವರು. ಅದೇ ಬೋರ್ಡ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಕುಡಿಯೋಕೆ ಶುದ್ಧವಾದ ನೀರು ಸಿಗುತ್ತೆ ಅಂತ. ಈ ತರದೆಲ್ಲ ವಿಷಯಗಳು ಈ ಜಾಗಕ್ಕೆ ಬಂದಾಗ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಫುಡ್ ಬೆಸ್ಟ್ ಕ್ವಾಲಿಟಿಯಾಗಿ ಕೊಡ್ತಾರೆ. ನೀವೇನಾದ್ರೂ ಆಲ್ರೆಡಿ ವಿದ್ಯಾರ್ಥಿ ಭವನಲ್ಲಿ ಫುಡ್ ನ ಟ್ರೈ ಮಾಡಿದ್ರೆ ನಿಮ್ಮ ಅನಿಸಿಕೆ ಏನಿತ್ತು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಇದು ನನ್ನ ಅನಿಸಿಕೆ. ನೀವೇನಾದ್ರೂ ಫಸ್ಟ್ ಟೈಮ್ ವಿದ್ಯಾರ್ಥಿ ಭವನ್ಗೆ ಏನಾರ ಬರ್ತಾ ಇದ್ರೆ ಶುಕ್ರವಾರ ಮಾತ್ರ ಬರಕ್ ಹೋಗ್ಬಿಡಿ. ಏನಕ್ಕೆ ಅಂದ್ರೆ ಇದು ಶುಕ್ರವಾರ ರಜಾ ದಿನ ಇರುತ್ತೆ. ಕಾರಲ್ಲಿ ಏನಾದ್ರೂ ಬಂತು ಅಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇರಲ್ಲ. ನಾನು ನ್ಯಾಷನಲ್ ಕಾಲೇಜ್ ಮೆಟ್ರೋದಿಂದ ನಡ್ಕೊಂಡ್ ಬರ್ಬೇಕಾದ್ರೆ ಈ ಮಹಾಲಕ್ಷ್ಮಿ ಟಿಫನ್ ರೂಮ್ ಅಲ್ಲಿ ಇತ್ತು, ಇಲ್ಲೂ ತುಂಬಾ ಜನ ಇದ್ರು. ಸೊ ನೀವೇನಾದ್ರೂ ಇಲ್ಲಿ ಫುಡ್ ನ ಟ್ರೈ ಮಾಡಿದ್ರೆ ಫುಡ್ ಹೆಂಗಿತ್ತು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿದ್ಯಾರ್ಥಿ ಭವನ್ ಹೋಟೆಲ್ ವಿಡಿಯೋ ಮತ್ತೆ ನನ್ನ ಸ್ಕ್ರೀನ್ ಪ್ಲೇ ನಿಮ್ಗೆ ಏನಾರ ಇಷ್ಟ ಆಗಿತ್ತು ಅಂದ್ರೆ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡದೆ ಫಾಲೋ ಮಾಡೋದಂತೂ ಮರೆಯೋಕೆ ಹೋಗ್ಬಿಡಿ. ಚಾನಲ್ ನಿಮ್ಗೆ ಗೊತ್ತಲ್ವಾ, ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ. ನಮಸ್ಕಾರಗಳು.